ನಮಸ್ಕಾರ ವೀಕ್ಷಕರೇ, SK ಚಾನೆಲ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದಿಂದ 5ನೇ ದಿನಕ್ಕೆ ಕಾಲಿಟ್ಟ ಅನಿರ್ದಿಷ್ಟಾವಧಿ ಮುಷ್ಕರ. ನಮ್ಮ ಬೇಡಿಕೆ ಏನೇ ಬರಲಿ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘಕ್ಕೆ ಏನೇ ಬರಲಿ ಹೋರಾಟ ಹೋರಾಟ ಎಲ್ಲವರಿಗೆ ಹೋರಾಟ, ಹೋರಾಟ ಹೋರಾಟ ಎಲ್ಲವರಿಗೆ ಹೋರಾಟ. ನಮ್ಮ ರಾಜ್ಯ ಸಂಘದ ಆದೇಶದ ಮೇರೆಗೆ ಸೋಮವಾರದಿಂದ ನಾವು ಇಲ್ಲಿವರೆಗೆ ಅನಿರ್ದಿಷ್ಟ ಕಾಲ ಮುಷ್ಕರವನ್ನು ಪ್ರಾರಂಭಿಸಿದ್ದೇವೆ. ನಮ್ಮ ಮುಖ್ಯವಾದ ನ್ಯಾಯಯುತವಾದ ಬೇಡಿಕೆಗಳೇನೆಂದರೆ, ಮೊದಲನೆಯದಾಗಿ ನಮ್ಮನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು. ತದನಂತರ ಸಂಜೀವಿನಿಯ ಆರೋಗ್ಯ ಸಂಜೀವಿನಿ ಮತ್ತು KJIDಯನ್ನು ನಮ್ಮ ಮುನ್ಸಿಪಲ್ ಎಂಪ್ಲಾಯಿಗಳಿಗೆ ಅಪ್ಲೈ ಆಗಬೇಕು. ಹಾಗೂ ವಿವಿಧ ಇದರಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಗುತ್ತಿಗೆಯಾಗಿ ಕೆಲಸ ಮಾಡುತ್ತಿದ್ದ ಚಾಲಕರು, ಲೋಡರ್ಸು ಮತ್ತು ಕ್ಲೀನರು, ಗಾರ್ಡನು, ಸೂಪರ್ವೈಸರ್ ಇವರಿಗೆ ನೇರವಾಗಿ ಪಾವತಿ ಮಾಡತಕ್ಕದ್ದು ನೇರ ವೇತನ. ಹಾಗೂ ದಿನಗೂಲಿ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಸಮಾನ ವೇತನ, ಸಮಾನ ನೌಕರಿ ಕಾಯಂ ಮಾಡಬೇಕೆಂದು, ಹಾಗೂ SFT ಮುಕ್ತ ನಿಧಿಯಿಂದ ನಮಗೆ ವೇತನ ಪಾವತಿ ಮಾಡಿಸಬೇಕೆಂಬ ನಮ್ಮ ಈ ಬೇಡಿಕೆಗಳನ್ನು ಇಟ್ಕೊಂಡು ಈ ನಾವು ಸೋಮವಾರದಿಂದ ಇಲ್ಲಿವರೆಗೆ 5 ದಿವಸ ಆಗಿದೆ. ನಮಗೆ ಇನ್ನೂ ನಮ್ಮ ಈ ಬೇಡಿಕೆಗಳು ಇರೋದಿಲ್ಲ. ಯಾವುದೇ ತರ ಸರ್ಕಾರ ಇನ್ನೂ ಆದೇಶ ಮಾಡಿಲ್ಲ, ಸ್ಪಂದಿಸಿಲ್ಲ. ಅದಕ್ಕಾಗಿ ಈ ಒಂದು ನಮ್ಮ ಮುಷ್ಕರ ಇನ್ನೂ ಅನಿರ್ದಿಷ್ಟ ಕಾಲ ಮುಂದುವರಿಯುತ್ತದೆ. ಹಾಗೂ ನಮ್ಮ ರಾಜ್ಯದ ಪದಾಧಿಕಾರಿಗಳಿಗೆ ಹೇಳಿದ ಪ್ರಕಾರ ನಾವು ಹಂತ ಹಂತವಾಗಿ ಇನ್ನು ಉಗ್ರ ಹೋರಾಟ ಮಾಡಬೇಕಾಗ್ತದೆ. ದಯಮಾಡಿ ನಮ್ಮ ಈ ಬೇಡಿಕೆಗಳು ಈಡೇರುವವರೆಗೂ ನಾವು ಸ್ಟ್ರೈಕ್ ಒಂದು ಕಂಪಲ್ಸರಿ ಮಾಡೇ ಮಾಡ್ತೀವಿ. ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ ಶಾಖಾ ಸಂಘ ಸ್ವರೂಪವಾಗಿದ್ದು, ಇಲ್ಲಿ ನಮ್ಮ ರಾಜ್ಯ ಸಂಘದ ಆದೇಶದ ಮೇರೆಗೆ ನಮ್ಮನ್ನು ಪೌರ ಸೇವಾ ನೌಕರರನ್ನ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು. ನಾವು ಒಂದೇ ಸೂರಿನಲ್ಲಿ 28 ಸೇವೆಗಳನ್ನು ಸಲ್ಲಿಸುತ್ತಾ ಬರ್ತಾ ಇದ್ದೀವಿ. ಇಲ್ಲಿ ಇದುವರೆಗೂ ಜ್ಯೋತಿ ಸಂಜೀವಿನಿ ಕೊಡಬೇಕಾದ ಒಂದು ಕರ್ತವ್ಯ ನ್ಯಾಯಯುತವಾದ ಅಂದ್ರೆ ಅದು ನಮ್ಮವರಿಗೆ ಕೊಡಬೇಕು. ಆಕ್ಚುಲಿ ನಾವು ಒಂದು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಹೊಲಸಿನಲ್ಲೇ ಕೆಲಸ ಮಾಡ್ತಕ್ಕಂಥ ನಮ್ಮ ನೌಕರರಿಗೆ ಇವತ್ತು ಯಾವುದೇ ಆರೋಗ್ಯಕರ ಸೇವೆಗಳು ಇಲ್ಲ. ಹಾಗಾಗಿ ಜ್ಯೋತಿ ಸಂಜೀವಿನಿ ಸರ್ಕಾರಿ ನೌಕರರು, ಅದೇ ರೀತಿ ನಮ್ಮಲ್ಲಿ ಲೋಡರು, ಕ್ಲೀನರು ಮತ್ತು ನೀರು ಸರಬರಾಜು ಸಹಾಯಕರು ಇವರೆಲ್ಲ ಗುತ್ತಿಗೆ ನೌಕರರಾಗಿ ಕಾರ್ಯನಿರ್ವಹಿಸ್ತಾ ಬಂದಿದ್ದಾರೆ. ಇಲ್ಲಿಗೆ ಸುಮಾರು 10 ವರ್ಷಗಳ ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಇವ್ರನ್ನೆಲ್ಲ ನೇರ ವೇತನದ ಅಡಿ ಅವ್ರನ್ನ ತೆಗೆದುಕೊಂಡು ಅವರಿಗೆ ನೇರ ವೇತನ ಪಾವತಿ ಮಾಡ್ಬೇಕಂತೇಳಿ ಇದೊಂದು ಬೇಡಿಕೆ ಇಟ್ಟಿರ್ತೇವೆ. ಇದರ ಈ ನಾವು ಮುಷ್ಕರ ಕೈಗೊಂಡು ಸುಮಾರು 45 ನಮ್ಮ ರಾಜ್ಯಾಧ್ಯಕ್ಷರು ಸರ್ಕಾರಕ್ಕೆ ಗಡುವು ಕೊಟ್ಕೊಂತ ಬಂದಿದ್ದಾರೆ. ಸೋಮವಾರದಿಂದ ನಾವು ಈ ಅನಿರ್ದಿಷ್ಟ ಮುಷ್ಕರವನ್ನು ಎಲ್ಲ ಕೆಲಸಗಳನ್ನ ಸ್ಥಗಿತಗೊಳಿಸಿ ನಾವು ಅನಿರ್ದಿಷ್ಟ ಮುಷ್ಕರವನ್ನು ಹಮ್ಮಿಕೊಂಡಿರ್ತೇವೆ. ಆದ ಕಾರಣ ದಯವಿಟ್ಟು ಸರ್ಕಾರಕ್ಕೆ ನಾವು ಒಂದೇ ಕೇಳ್ತಾ ಇರೋದು, ಇಡೀ ಮನುಷ್ಯ ಹುಟ್ಟಿನಿಂದ ಸಾವಿನವರೆಗೆ ಎಲ್ಲಾ ಸೇವೆಗಳು ಮಾಡ್ತಕ್ಕಂತ ಸೇವೆ ಬಂದು ನಮ್ಮ ಪೌರ ಸೇವಕ ನೌಕರರೇ. ನಾವು ಇರೋದ್ರಿಂದ ಈ ಸಾರ್ವಜನಿಕರು ಆರೋಗ್ಯವಾಗಿ ತಿರುಗಾಡಲು ಮತ್ತು ಅವರು ಸುಂದರವಾದ ನಗರವನ್ನು ನೋಡಬೇಕಾದ್ರೆ ನಮ್ಮದೇ ಒಂದು ಮುಖ್ಯ ಸೇವೆ ಇರ್ತದೆ. ದಯಮಾಡಿ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಆದಷ್ಟು ಬೇಗ ಈಡೇರಿಸಬೇಕಂತೇಳಿ ಈ ಮೂಲಕ ನಾನು ಕೋರುತ್ತೇನೆ.